ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಧಿನಿಯಮದಡಿಯಲ್ಲಿ ಈಗಾಗಲೇ ಸರ್ಕಾರದಿಂದ ಆಯ್ಕೆಯಾದಂಥ ವಿದ್ಯಾರ್ಥಿಗಳನ್ನು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉಚಿತವಾಗಿ ಓದಿಸಲಿಕ್ಕೆ ಒಂದು ಒಪ್ಪಂದ ಆಗಿದೆ. ಅದರ ಪ್ರಕಾರ ಸರ್ಕಾರವು ಸಹ ಪ್ರತಿ ವಿದ್ಯಾರ್ಥಿಗೆ 16,000 ರೂಪಾಯಿಗಳನ್ನು ಮಂಜೂರು ಮಾಡ್ತಾ ಬಂದಿದೆ. ಆದರೆ 2024-25ನೇ ಸಾಲಿಗೆ ಸಂಬಂಧಿಸಿದಂತೆ ಸರ್ಕಾರವು ಇದುವರೆಗೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸರ್ಕಾರದಿಂದ ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳ ಶುಲ್ಕವನ್ನು ಇದುವರೆಗೆ ಪಾವತಿ ಮಾಡಿರುವುದಿಲ್ಲ. ಅದನ್ನೇ ನಾವು RTE ಹಣ ಅಂತ ಕರಿತೇವೆ. ಬಜೆಟ್ ಬಂದು ಈಗ 2 ತಿಂಗಳಾಗಿದೆ. ಆ ಹಣವನ್ನ ನಮ್ಮ ಶಾಲೆಗಳ ಅಕೌಂಟಿಗೆ ಬಿಡುಗಡೆ ಮಾಡಲಿಕ್ಕೆ ಮೀನಾಮೀಷ ಎಣಿಸ್ತಿದ್ದಾರೆ. ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಜೆಟ್ ಬಂದಿರೋ ಬಗ್ಗೆ ನಮಗೆ ಕನ್ಫರ್ಮೇಶನ್ ಇದೆ. ಈ ವಿಷಯದ ಬಗ್ಗೆ ಹಲವಾರು ಸಲ ಕೇಳಿದ್ರು ಸಹ 3 ದಿವಸ ಆದ್ಮೇಲೆ ಮಾಡ್ತೀವಿ, 1 ವಾರ ಆದ್ಮೇಲೆ ಮಾಡ್ತೀವಿ, 15 ದಿವಸ ಆದ್ಮೇಲೆ ಮಾಡ್ತೀವಿ, ನಾವು ಬಿಸಿ ಇದ್ದೀವಿ, ಎಕ್ಸಾಮ್ಸ್ ಇದೆ, ಮೀಟಿಂಗ್ಸ್ ಇದೆ, BCಗಳಿದೆ ಅಂತೇಳಿ ಉಪನಿರ್ದೇಶಕರು ತಪ್ಪಿಸ್ಕೊಂಡು ತಿರುಗ್ತಿದ್ದಾರೆ. ಯಾಕಂತ ನಮಗೆ ಅದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಖಾಸಗಿ ಶಾಲೆಗಳಲ್ಲಿ ಸೇರ್ಪಡಿರ್ತಕ್ಕಂಥ ವಿದ್ಯಾರ್ಥಿಗಳ ನಿರ್ವಹಣಾ ವೆಚ್ಚ, ಅಡ್ಮಿಷನ್ ಶುಲ್ಕ, ಇನ್ನಿತರ ಹಲವಾರು ವೆಚ್ಚಗಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡ್ತಾ ಇವೆ. ಇಷ್ಟೊತ್ತಿಗೆ ಅವೆಲ್ಲ ಬರಬೇಕಾಗಿತ್ತು. ಬರದೇ ಇರುವುದರಿಂದ ಏನಾಗಿದೆ ಅಂತಂದ್ರೆ ನಮಗೆ ಶಿಕ್ಷಕರಿಗೆ ನೀಡಬೇಕಾದಂತ ವೇತನ ಮತ್ತು ಸಂಸ್ಥೆಯ ನಿರ್ವಹಣೆ ವೆಚ್ಚ ಬಹಳಷ್ಟು ಕಷ್ಟ ಸಾಧ್ಯವಾಗಿದೆ. ಆದಷ್ಟು ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಈ ವಿಷಯ ಪತ್ರಿಕೆಯಲ್ಲಿ ಪ್ರಕಟಣೆಯಾದ 3 ದಿನಗಳ ಒಳಗಾಗಿ ಅವರೇನಾದರೂ ಹಣವನ್ನು ಬಿಡುಗಡೆ ಮಾಡದಿದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎಲ್ಲ ಒಕ್ಕೂಟಗಳು ನಮ್ಮ ಜಿಲ್ಲಾಡಳಿತ ಭವನ ಎದುರುಗಡೆ ವಿದ್ಯಾರ್ಥಿಗಳ ಜೊತೆ ಮತ್ತು ಪಾಲಕರ ಜೊತೆ ಸೇರಿ ಪ್ರತಿಭಟನೆ ಮಾಡುವಂತ ಸಂದರ್ಭ ಇದೆ. ಅದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆದಷ್ಟು ಬೇಗನೆ ಸೋಮವಾರದೊಳ ಅಥವಾ ಮಂಗಳವಾರದೊಳಗಾಗಿ ನಮಗೆ ಹಣವನ್ನು ಬಿಡುಗಡೆ ಮಾಡಲು ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಜಿಲ್ಲಾ ಉತ್ಸವವನ್ನು ಆಚರಿಸಲಿಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಹಳ ಸಂತಸವನ್ನು ವ್ಯಕ್ತಪಡಿಸ್ತಾ ಇವೆ. ನಮ್ದೇನು ಮನವಿ ಅಂತಂದ್ರೆ ಇಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆಗಳಿವೆ, 100ಕ್ಕಿಂತಲೂ ಹೆಚ್ಚು ಆಡಳಿತ ಮಂಡಳಿಗಳಿವೆ, ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ, ಲಕ್ಷಾಂತರ ಸಾವಿರಾರು ಶಿಕ್ಷಕರು, ನೂರಾರು ಶಿಕ್ಷಕರು, ಸಾವಿರಾರು ವಿದ್ಯಾರ್ಥಿಗಳು ಸಹ ನಮ್ಮಲ್ಲಿ ಇದ್ದಾರೆ. ನಮ್ಮೆಲ್ಲರ ಸಹಕಾರವನ್ನು ತೆಗೆದುಕೊಂಡು ನಮಗೂ ಈ ಒಂದು ಏನು ಜಿಲ್ಲಾ ಉತ್ಸವಕ್ಕಾಗಿ ಸಮಿತಿಗಳನ್ನು ರಚನೆ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು, ಆ ಸಮಿತಿಗಳಲ್ಲಿ ಅನುಭವ ಇರತಕ್ಕಂಥ ಆಡಳಿತ ಮಂಡಳಿ ಮುಖ್ಯಸ್ಥರನ್ನ, ಶಿಕ್ಷಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ಆ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ತೇವೆ. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಸಹ ಹಲವಾರು ಪ್ರತಿಭಾವಂತರಿದ್ದಾರೆ, ಶಿಕ್ಷಕರಲ್ಲಿ ಸಹ ಹಲವಾರು ಕೌಶಲ್ಯವಿರುವಂತ ಶಿಕ್ಷಕ ವೃಂದವಿದೆ.